ಪುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಈ ಹಿಂದಿನ ಪದ್ಯದಲ್ಲಿ ನಿರಾಶೀರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರುವನ್ನಾಪ್ನೋತಿ ಕಿಲ್ಬಿಷಂ. ಬಯಕೆಗಳನ್ನ ಬಿಟ್ಟವನು, ಚಿತ್ತ ಮನಸ್ಸುಗಳನ್ನ ನಿಯತಿಯಲ್ಲಿ ತೊಟ್ಟವನು, ತನ್ನ ಸುತ್ತ ಇರುವ ಎಲ್ಲ ವಸ್ತುಗಳನ್ನು ತನ್ನ ಸುತ್ತ ಇದ್ದರೂ ಅವುಗಳು ಇರದಂತೆ ಬದುಕಿದವನು, ಶರೀರದ ಉಳಿವಿಗಾಗಿಗಷ್ಟೇ ಏನು ಕೆಲಸ ಮಾಡಬೇಕೋ ಆ ಕೆಲಸವನ್ನ ಮಾಡಿ ಬದುಕನ್ನು ನಡೆಸಿದವನು ಯಾವತ್ತೂ ಕೂಡ ಯಾವುದೇ ಕಿಲ್ಬಿಷವನ್ನ, ಕೊಳೆಯನ್ನ ನ ಆಪ್ನೋತಿ, ಹೊಂದುವುದಿಲ್ಲ ಅಂತ ಈ ಮಾತನ್ನು ನಾವು ನೋಡಿದ್ವಿ. ಇದರಲ್ಲಿ ಆಚಾರ್ಯರ ಮಾತು ಈ ಹಿಂದೆ ಕರ್ಮದ ಬಗ್ಗೆ ಹೇಳ್ತಾರೆ ಅಂತಾನೆ 4-5 ಶ್ಲೋಕಗಳ ಬಗ್ಗೆ ಮಾತಾಡಿದ್ದು. ಕಾಮಾದಿ ತ್ಯಾಗೋಪಾಯಂ ಆಹಾ, ಬಯಕೆಗಳ ಗೆಲ್ಲುವ ಬಗೆಯನ್ನ ಕೃಷ್ಣ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾನೆ. ನಿರಾಶೀಹಿ ಯತಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಅಂತ. ಯತಚಿತ್ತನಾಗಿ ಆಸೆಯನ್ನು ಗೆಲ್ಲಬೇಕು ಅಂತ ಮಾತು ಬಂತು. ಯಾಕೆಂದ್ರೆ ಒಂದೇ ಸರ್ತಿಗೆ ಒಂದು ಪದಾರ್ಥವನ್ನ ಪೂರ್ತಿ ಬಿಟ್ಟೇ ಬಿಡ್ತೇನೆ ಅಂತ ಒಂದೇ ಹಂತಕ್ಕೆ ಅದನ್ನ ತೊರೆದು ಬಿಡ್ಲಿಕ್ಕಾಗುವುದಿಲ್ಲ. ನಿಧಾನವಾಗಿ ಮನಸ್ಸಿಗೆ ಅದರ ಬಗ್ಗೆ ತಿಳಿ ಹೇಳಿ ಅದರ ಮಿತಿ ಅಥವಾ ಅದರಿಂದ ಆಗುವ ಉಪಯೋಗದ ದೂರದೃಷ್ಟಿ ಎಷ್ಟಿದೆ ಅನ್ನೋದನ್ನು ತಿಳಿಸಿ ಅದರಿಂದ ಹಿಂದೆ ಸರಿಯುವಂತೆ ಆಗುವುದೇ ಯತಚಿತ್ತಾತ್ಮ. ಆಸೆ ಅಂದ್ರೆ ಬಯಕೆಗಳು. ಆಶೆಗಳಿಂದ ಹೊರತಾದವನು, ಅದರಿಂದ ದೂರ ಸರಿದವನು ಚಿತಕಾಮ ಅಥವಾ ಬಿಟ್ಟ ಕಾಮನೆ ಉಳ್ಳವನು. ಕಾಮನೆ ಬಿಡುವುದು ಅನ್ನೋದು ಅಸಾಧ್ಯವಾದ ಮಾತು. ಆದ್ರೆ ಯಾಕೆಂದ್ರೆ ಬದುಕ್ತಾ ಇದ್ದೇನೆ ಅನ್ನೋದೇ ಒಂದು ಕಾಮನೆ. ಬದುಕಬೇಕು ಅನ್ನೋ ಆಸೆ ಇದ್ರೆ ಮಾತ್ರ ದೇಹದ ಎಲ್ಲ ಚಟುವಟಿಕೆಗಳೆಲ್ಲ ಒಂದು ಅರ್ಥ ಬರುತ್ತೆ. ಅದಿಲ್ಲದೆ ಅಂದ್ರೆ ಅವನು ಬದುಕಿದ್ದಕ್ಕೆ ಅರ್ಥವೇ ಇಲ್ಲ, ಹೆಣ ಆಗ್ತಿದ್ದ. ಅದರಿಂದಾಗಿ ನಾರಾಯಣ ಕಾಮನೆಗಳನ್ನ ಹಂತ ಹಂತವಾಗಿ ಗೆಲ್ಲುವುದು ಅಂದ್ರೆ ಎಲ್ಲ ಬಿಟ್ಬಿಡುದು ಅಂತ ಅರ್ಥ ಅಲ್ಲ. ಓದ್ಬೇಕು, ಭಕ್ತಿ ಮಾಡಬೇಕು, ಭಗವಂತನನ್ನ ಕಾಣಬೇಕು ಅಂತ ಆಸೆ, ಇದೆಲ್ಲ ಈ ಕಾಮನೆಗಳು ಬೇಕು. ಈ ಕಾಮನೆಗಳಿಲ್ಲದೆ ಮನುಷ್ಯನ ಬದುಕಿಗೆ ಅರ್ಥ ಇಲ್ಲ. ಅದರಿಂದಾಗಿ ಯಾವುದನ್ನು ಬಿಡಬೇಕು ಅಂದ್ರೆ ಕೇವಲ ಶರೀರಕ್ಕೆ ಬೇಕು ಅಥವಾ ಅಧ್ಯಾತ್ಮದ ಸಾಧನೆ ಮಾಡುವವನಿಗೆ ತೊಡಕಾಗುವಂತದ್ದು ಯಾವುದು ಬೇಕು ಅಂತಿದೆಯೋ ಅದನ್ನು ಬಿಡಬೇಕು ಅಂತ ಹೇಳಿದ್ದು. ಮತ್ತೆ ಹಾಗೆ ಬೇಕು ಅಂತ ಬಿಡುವುದಷ್ಟು ಸುಲಭನೂ ಇಲ್ಲ. ಒಂದು ವಸ್ತುವನ್ನು ನೋಡಿದ ಅಂದ್ರೆ ಆಗ ಆ ವಸ್ತುವಿನ ಎಲ್ಲ ಹಿಂದೆ ಮುಂದಿನ ವಿಷಯಗಳು ತಲೆಯೊಳಗೆ ಹುಡುಕಾಟ ಶುರುವಾಗುತ್ತೆ. ಹುಡುಕಾಟ ಶುರು ಆದ್ಮೇಲೆ ಅದರಲ್ಲಿರುವ ಬೆನಿಫಿಟ್ಸ್ಗಳು ಅರ್ಥ ಆದ್ಮೇಲೆ ಅಥವಾ ಇನ್ನೇನೋ ಯಾರೋ ಬಳಸಿ ಬೆನಿಫಿಟ್ಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಯಾರೋ ಹೇಳ್ತಾರೆ ಆಗಿದೆ ಅಂತ, ಇರ್ಬೇಕಾಗಿಲ್ಲ. ಆದ್ರೆ ಅವ್ರು ಹೇಳಿದ್ಮೇಲೆ ಅವರು ತುಂಬಾ ಅಭಿಮಾನ ಪಾತ್ರರು ಅಂತಾದ್ರೆ ಅವ್ರು ಹೇಳಿದ್ ಸರಿಯೋ ತಪ್ಪು ಅಂತನೂ ವಿಚಾರ ಮಾಡುವಷ್ಟು ನಮಗೆ ಸಮಾಧಾನ ಇರಲ್ಲ. ಅಂದ್ರೆ ಸುಮ್ನೆ ಅಭಿಮಾನ ಅಂದ್ರೆ ಫ್ಯಾನ್, ಅವರ ಜೀವನದ ಯಾವ ಮುಖಗಳು ಗೊತ್ತಿರಲ್ಲ. ಅದನ್ನ ಬಯಸಿ ಅದು ಕೊನೆಗೆ
ಹಾನಿ ಉಂಟು ಮಾಡಿ ಆವಾಗ ಅಯ್ಯೋ ಇದು ಬೇಡವಾಗಿತ್ತು, ಸುಮ್ಮನೆ ನಾನೇ ಅದನ್ನ ಬಳಸಿಕೊಂಡ ಹಾಗಾಯ್ತು ಅಂತ ಒದ್ದಾಟ ಪಡುವಂತದ್ದನ್ನ ತಪ್ಪಿಸ್ಲಿಕ್ಕೋಸ್ಕರ ಕೃಷ್ಣ ಹೇಳಿದ, ವೈಷಜ್ಯಮೇತ ದುಃಖಸ್ಯ ಎದೆ ತನ್ನಾನು ಚಿಂತೆಯೇತ್. ಚಿತ್ತದ ದುಃಖ ಶಮನಕ್ಕೆ ಆ ವಸ್ತುವಿನಿಂದ ಸ್ವಲ್ಪ ದೂರ ಇರುವುದೇ ತುಂಬಾ ಉತ್ತಮ. ಯತ ಚಿತ್ತಾತ್ಮ, ಯಾಕಂದ್ರೆ ದುಃಖ ನಾವು ಬೇಡ ಅಂದ್ರೂ ಬಂದೇ ಬರುತ್ತೆ. ಮನಸ್ಸು ಗೆಲ್ಲುವುದು ಒಂದು ರೀತಿ, ಚಿತ್ತ ಗೆಲ್ಲುವುದು ಇನ್ನೊಂದು ರೀತಿ. ಚಿತ್ತ ಗೆಲ್ಲುವುದು ಅಂದ್ರೆ ಅದು ನೆನಪಿನ ಬುತ್ತಿ. ಅದಕ್ಕೆ ಅಲ್ಲಿ ಯತ ಚಿತ್ತ ಆತ್ಮ ಅಂತ ಎರಡು ಶಬ್ದ ಹಾಕಿದ್ರು, ಚಿತ್ತ ಮತ್ತು ಆತ್ಮ. ಆತ್ಮ ಅಂದ್ರೆ ಮನಸ್ಸು. ಮೊದಲು ಅದರ ಸಾಮಾನ್ಯ ಸಂಪರ್ಕಕ್ಕೆ ಬರುವುದೇ ಒಂದು ರೀತಿಯಲ್ಲಿ ಪ್ಯಾಕೇಜ್, ಅದರ ಸುಖ ದುಃಖ ಎರಡನ್ನು ಕೊಂಡ್ಕೊಳ್ಳೋ ಹಾಗೆ. ಆದ್ರೆ ಚಿತ್ತ ಬಹಳ ದಿವಸಗಳ ಭೇಟಿಯಿಂದ ಉಂಟಾದ ಒಂದು ಪಕ್ವವಾದ ಅನೇಕ ನೆನಪುಗಳನ್ನ ಇಟ್ಟುಕೊಂಡ ಬುತ್ತಿ. ಆ ಬುತ್ತಿಯಲ್ಲಿ ಬೇಡವಾದದನ್ನ ಕಿತ್ತು ಹೊರಗೆ ಹಾಕದೇ ಇದ್ರೆ, ಎಷ್ಟೇ ನಾವು ಆ ವಸ್ತುವಿನಿಂದ ದೂರ ಇದ್ರು ಅದು ಇಲ್ಲೇ ನಮ್ಮ ಬಳಿಯಲ್ಲೇ ಇದ್ದು ಅವನನ್ನ ತಿಂದು ಬಿಡುತ್ತೆ. ಯಾರೋ ಒಬ್ಬ ಸನ್ಯಾಸಿಗೆ ಇಬ್ರು ಶಿಷ್ಯರಿದ್ರು. ಓಡಾಟ ಮಾಡಿ ಬನ್ನಿ ಅಂತ ಕಳಿಸಿದಂತೆ. ನಾನು ಪಾಠ ಮಾಡಿದ್ದಾಯ್ತು, ನೋಡ್ಕೊಂಡು ಬನ್ನಿ ಅಂತ. ನೋಡ್ಕೊಂಡು ಬನ್ನಿ ಅಂದಾಗ ಇಬ್ರು ಹೊರಟ್ರು. ಅಂದ್ರೆ ತುಂಬಾ ಒಂಥರ ಬ್ರಹ್ಮಚರ್ಯವನ್ನು ಪಾಲಿಸ್ತಾ ಇದ್ದಂತಹ ಶಿಷ್ಯರಿಬ್ರು ಕೂಡ. ಶಿಷ್ಯರು ಇಬ್ರು ಹೋಗಿ ಬರುವಾಗ ಒಂದು ಅವ್ಯವಸ್ಥೆ ನಡೆಯಿತು ಅಂತ ಇನ್ನೊಬ್ಬ ಶಿಷ್ಯನಿಗೆ ತನ್ನ ಜೊತೆಗಾರನಾದ ಗೆಳೆಯನ ಬಗ್ಗೆ ಅಸಮಾಧಾನ ಇತ್ತು. ಗುರುಗಳು ಬಂದ ತಕ್ಷಣ ಅಸಮಾಧಾನದಲ್ಲಿದ್ದ ಶಿಷ್ಯನನ್ನು ಕೇಳಿದೆ, ಏನಾಯ್ತು, ಯಾಕೆ ನೀನು ತುಂಬಾ ವ್ಯಗ್ರವಾಗಿದ್ದಿ, ಮನಸ್ಸಿನಲ್ಲಿ ಯಾಕೆ ಇಷ್ಟು ಕಾತರ ಉಂಟಾಗಿದೆ? ಅದಕ್ಕೆ ಸ್ವಾಮಿ, ನಮ್ಮ ಬ್ರಹ್ಮಚರ್ಯದ ನಿಯಮ ಎಲ್ಲ ಇವನು ಹಾಳು ಮಾಡಿದ್ದಾನೆ, ಇವನು ಒಂದು ನಂಗೆ ಹೇಳಿಕ್ಕಾಗಲ್ಲ ಅಂತಹದೊಂದು ಕೆಲಸ ಮಾಡಿದ್ದಾನೆ. ಏನ್ ಮಾಡ್ದ ಅಂದ್ರೆ ಎದುರೆದುರು ಹೇಳ್ತಿದ್ದಾನೆ, ಏನು ಸುಳ್ಳೇನು ಹೇಳಿಲ್ಲ, ಸುಮ್ಮನೆ ಚಾಡಿ ಹೇಳುವುದು ಅಥವಾ ಇಲ್ಲದನ್ನು ಸೃಷ್ಟಿಸುವುದಲ್ಲ, ನಿಜವಾಗಿ ಅವನ ಮನಸ್ಸಿನಲ್ಲಿ ತಾಕಲಾಟ ಉಂಟಾಗಿದೆ, ಅವನು ಹೇಳ್ತಿದ್ದಾನೆ. ಏನಾಯ್ತು ಹೇಳು. ನಾವು ಪರ್ಯಟನೆ ಮಾಡ್ಕೊಂಡು ಬರುವಾಗ ಮಧ್ಯದಲ್ಲೊಂದು ನದಿ ಸಿಕ್ತು. ಅದು ಸ್ವಲ್ಪ ಪ್ರವಾಹ ಜೋರಿತ್ತು. ಇವರಿಬ್ರು ಚೆನ್ನಾಗಿ ಗಟ್ಟಿಮುಟ್ಟಾಗಿದ್ರು. ಹೋಗೋಣ ಅನ್ನೋಷ್ಟರಲ್ಲಿ ಒಂದು ಹೆಣ್ಮಗಳು ನಾವು ಹೋಗೋ ಮುಂಚೆನೆ ನಿಂತಿದ್ಲು. ನಾವು ಇಳಿದ ಮೇಲೆ ಅವಳು ನಮ್ಮನ್ನು ಕೂಗಿದ್ಲು. ನಾನು ಆಚೆ, ಮಗು ಬರುವಾಗ ನೀರಿಷ್ಟು ಇರ್ಲಿಲ್ಲ, ಅದೇನೋ ನೀರಿನ ಪ್ರವಾಹ ಜಾಸ್ತಿ ಆಗಿತ್ತು, ಆಗ ತೆಪ್ಪ ಇತ್ತು, ತೆಪ್ಪ ಈಗಿಲ್ಲ, ಮಗು ಕಾಯ್ತಿದೆ, ಅದರಿಂದಾಗಿ ನನ್ಗೆ ಆಚೆಗೆ ಹೋಗ್ಬೇಕು, ಸಹಾಯ ಮಾಡ್ತೀರಾ ಅಂತ. ಆ ನೀರಲ್ಲಿ ಇಳಿದು ಹೋದ್ರೆ ಕೊಚ್ಕೊಂಡೇ ಹೋಗುದು. ಅವನೇನ್ ಮಾಡ್ದ ಅಂದ್ರೆ, ಒಬ್ಬ ಏಯ್ ಬೇಡ ಆಗಲ್ಲ ಅಂತ ಬೈದು ಹೋದ. ನಂಗೆ ಸಮಯ ಇಲ್ಲ, ಅಥವಾ ನನಗೆ ಅದ್ರ ನಿಜವಾದ ಮನಸ್ಸು ಅವನಿಗೆ ತನ್ನ ಬ್ರಹ್ಮಚರ್ಯ ಹೋಗುತ್ತೆ ಅಂತ ಭಯ, ಆಗಲ್ಲ ಅಂತ ಹೇಳಿ. ಆದ್ರೆ ಅವಳನ್ನು ನೋಯಿಸು ಇಷ್ಟ ಇಲ್ಲ, ನಂಗೆ ಕೆಲಸ ಉಂಟು ಸಿಕ್ಕಾಪಟ್ಟೆ, ಯಾರಾದ್ರೂ ಬರ್ತಾರೆ ತೆಪ್ಪ, ಸ್ವಲ್ಪ ಹೊತ್ತು ಕಾಯಿ ಅಂತ ಹೇಳಿ ಹೊರಟ. ಇನ್ನೊಬ್ಬ ಒಂದು ಕ್ಷಣ ತಾಳಿ ವಾಪಸ್ ಹೋದ. ಇವನು ಬೈದ, ಎಲ್ಲಿ ಹೋಗ್ತಾ ಇದ್ದೀವಿ, ಕರ್ಕೊಂಡು ಹೋಗೋಣ, ನಾವಿಬ್ರು ಹೇಗೆ ಇಬ್ರು ಹೋಗ್ತಾ ಇದ್ದೀವಿ, ಸೀದಾ ಕರ್ಕೊಂಡು ಹೋದ. ನಾನೆಲ್ಲ ಇದರಲ್ಲಿ ಇಲ್ಲ, ನೀನ್ ಬೇಕಾದ್ರೆ ಹೋಗ್ಬಾ, ನೀನು ಹೋಗ್ಬೇಡ ಅಂತ ಅಂತಾನೆ. ಆಮೇಲೆ ಅವನು ಹಠ ಮಾಡಿ ಹೋಗ್ತಾನೆ. ಹೋಗಿ ಅವನನ್ನ ಹೆಗಲಲ್ಲಿ ಇರಿಸಿ ಆ ಕಡೆಗೆ ಬಿಟ್ಟು ಸೀದಾ ಬರ್ತಾನೆ. ಬಂದು ಆಗ ಅವನು ನಿಮ್ ಗುರುಗಳ ಹತ್ರ ಹೇಳ್ತಾನೆ, ನಿನಗೆ ನೀನ್ ಮಾಡಿದ ಕೆಲಸ ಏನು ಅಂತ ಹೇಳ್ತೇನೆ, ಹಾಗೆ ಹೀಗೆ ಅಂತೆಲ್ಲ. ಅವನೇನು ತಲೆ ಕೆಡಿಸ್ಕೊಂಡಿಲ್ಲ, ಅವ್ನ ಪಾಡಿ ಅವನ್ನೆಲ್ಲ ಕೆಲಸ ಮುಗಿಸ್ಕೊಂಡು ವಾಪಸ್ ಗುರುಗಳು ಬರುವಾಗ ಎದುರುಗಡೆ ಇದ್ದ. ಇವನು ಅವನ ಎದುರುಗಡೆನೆ ದೂರ ಹೇಳ್ತಿದ್ದಾನೆ. ಸುಮ್ಮನೆ ಇದ್ದ ಅವನೇನು ಅದಕ್ಕೆ ಹೌದು ನಾನು ಮಾಡ್ಲಿಲ್ಲ, ಮಾಡದೆ ಏನು ಹೇಳಿಲ್ಲ. ಗುರುಗಳು ನಕ್ಕು ಬಿಟ್ರು. ಯಥಚಿತ್ತಾತ್ಮ, ಅವನು ಬಿಟ್ಟು ಅಲ್ಲಿಯೇ ಬಿಟ್ಟು ಬಂದಿದ್ದಾನೆ ಹೆಣ್ಣು ಮಗಳನ್ನು. ನೀನಿನ್ನು ತಲೆಯಲ್ಲಿ ಹೊತ್ಕೊಂಡು ಬಂದಿದ್ದಿ, ತಲೆ ವಸುತಃ ನೆನಪಿನಲ್ಲಿ ಇಟ್ಟುಕೊಂಡು ಒದ್ದಾಡ್ತೇನೋ ನೀನು. ಅವನು ಅಲ್ಲೇ ಅದನ್ನು ಬಿಟ್ಟು ಬಂದಿದ್ದಾನೆ. ಆದ್ರೆ ಅವನ ಚಿತ್ತದಲ್ಲಿ ಅದು ಖಾಲಿ ಆಗ್ಬಿಟ್ಟಿದೆ. ಅವನು ಅದನ್ನು ಆರಾಮಾಗಿದ್ದಾನೆ. ಅವನು ಏನಾದ್ರೂ ಅದ್ರ ಬಗ್ಗೆ ತಲೆಬಿಸಿ ಮಾಡ್ಕೊಂಡಿದ್ದಾನ, ಮತ್ತೆ ಅವನು ನೀನು ಹೇಳುವಾಗ ಅಯ್ಯೋ ನಾನೇನೋ ಅನರ್ಥ ಮಾಡಿಬಿಟ್ಟೆ ಅಂತ ವಿಚಲಿತನಾಗ್ತಾ ಇದ್ದಾನೆ. ನಿನ್ನ ಸಮಕ್ಷದಲ್ಲೇ ಆತ ಈ ದೂರನ್ನ ಕೇಳಿಸ್ಕೊಳ್ತಾ ಇದ್ದಾನೆ, ವ್ಯಗ್ರ ಆಗ್ಲಿಲ್ಲ, ಆರಾಮಾಗಿದ್ದಾನೆ. ಅಂದ್ರೆ ಇದು ಯಾವುದೇ ಒಂದು ಘಟನೆ ನಡೆದ ಮೇಲೆ ಅದನ್ನ ಅಲ್ಲೇ ಜಾರಿಸಿ
ಬಿಟ್ರೆ ಮಾತ್ರ ಹೊಸ ಘಟನೆಗಳಿಗೆ ಎದುರಾಗುವಾಗ ಮನಸ್ಸು ಅದನ್ನ ಸರಿಯಾಗಿ ಸ್ವೀಕಾರ ಮಾಡ್ಲಿಕ್ಕಾಗತ್ತೆ. ನೀನು ಅದಾದ್ ನಡೆದ ಮೇಲೆ ಎಷ್ಟೆಲ್ಲ ನೋಡ್ಕೊಂಡು ಬಂದಿ, ನಿನ್ಗೆ ಯಾವುದ್ರಲ್ಲೂ ಏಕಾಗ್ರತೆ ಬರಲಿಲ್ಲ. ಅವನಾಗ್ಲೇ ರಿಪೋರ್ಟ್ ಮಾಡಿದ್ದ, ತಾನು ಏನೇನ್ ನೋಡ್ ಬಂದೆ, ಏನೇನಾಯ್ತು ಅಂತ. ಅವನ ರಿಪೋರ್ಟ್ ಅಲ್ಲಿ ಎಷ್ಟು ವಿಷಯಗಳಿವೆ. ನೀನು ನೋಡ್ಕೊಂಡು ಬಂದದ್ರಲ್ಲಿ ಬರೀ ಇದೊಂದೇ ವಿಷಯ ನೀನ್ ಬಂದ ತಕ್ಷಣ ನಿನ್ಗೊಂದು ದೂರ ಹೇಳಬೇಕು ಅಂತ ಮಾತ್ರ ಇತ್ತು ಹೊರತು ನಿನ್ ಮನಸ್ಸಿನಲ್ಲಿ ಆ ಯಾವುದು ಬೇಕು ಯಾವುದು ಬೇಡ ಅಂತ ಬುದ್ಧಿಯಲ್ಲಿ ಸಂಗ್ರಹ ಮಾಡುವ ವಿಷಯದಲ್ಲಿ ಜಾರಿ ಹೋಗಿದ್ದಿ ಅಂತ ಹೀಗೊಂದು ಎಚ್ಚರಿಕೆ ಕೊಡ್ತಾನೆ ಗುರು. ಹಾಗಾಗಿ ಯಥಚಿತ್ತಾತ್ಮ ಅಂದ್ರೆ ನೆನಪಿನ ಬುದ್ಧಿಯಲ್ಲಿ ಯಾವುದು ಬೇಕು ನೆನಪಲ್ಲಿ, ಯಾವುದು ಬೇಡ ಅಂತ ಡಿಸೈಡ್ ಮಾಡಿ ಅದನ್ನು ನಾವು ಹೊರಕ್ಕೆ ಕಳುಹಿಸದೇ ಇದ್ರೆ ಅದು ನಾಳೆ ಅಲ್ಲ, ಒಂದು ವಾರ ಅಲ್ಲ, ಒಂದು ತಿಂಗಳಲ್ಲ, ಒಂದು ಅರ್ಧ ಆಯುಷ್ಯ ಮುಗಿದ ಮೇಲಾದ್ರೂ ಕೆಲವೊಂದು ಸರ್ತಿ ಅಂತ ಯಾವುದೋ ಒಂದು ಕೆಟ್ಟ ನೆನಪು ನಮ್ಮನ್ನ ಒಳ್ಳೆ ಕೆಲಸದ ಮಧ್ಯದಲ್ಲಿ ಕಾಡಿ ಅದನ್ನ ಹಾಳು ಮಾಡಬಹುದು. ಅದರಿಂದಾಗಿ ಎಷ್ಟು ನಮಗಾದ ವ್ಯಥೆಯೋ ಅಥವಾ ನಾವು ಇಷ್ಟಪಡದ ಯಾವುದೋ ಸಂಗತಿಯೋ ಅದು ನಡೆದಿದ್ರೆ ಅದನ್ನ ನಿಧಾನಕ್ಕೆ, ಒಂದೇ ಸರ್ತಿ ಆಗಲ್ಲ, ಅದನ್ನ ನಿಧಾನಕ್ಕೆ ಬಿಡದೇ ಇದ್ರೆ ಅದು ಬೇರೆ ಎಲ್ಲ ಕೆಲಸಗಳ ಮಧ್ಯದಲ್ಲೂ ಒಂದು ಗೋಡೆಯಾಗಿ ನಿಂತು ನಮಗೊಂದು ಒಳ್ಳೆಯ ಪರ್ಸ್ಪೆಕ್ಟಿವ್ ಅನ್ನೇ ಹಾಳು ಮಾಡುವಂತಹ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ಕಿಲ್ಬಿಷಗಳ ರಾಶಿ ಒಳಗೆ ತುಂಬಿಕೊಳ್ಳುತ್ತೆ. ಇದೆಲ್ಲ ಒಂದು ರೀತಿ ಮಾನಸಿಕವಾದ ತುಮುಲಗಳ ಬಗ್ಗೆ ಕೃಷ್ಣ ಮನಃಶಾಸ್ತ್ರದ ಆಲೋಚನೆಗಳ ಹಾದಿಯನ್ನ ಗುರುತು ಹಿಡಿದು ಈ ಮಾತಿನಲ್ಲಿ ಹೇಳ್ತಾ ಇದ್ದಾನೆ. ಹಾಗಾಗಿ ಇವರು ನನ್ನವರು, ಇವರು ನನಗೆ ಸಂಬಂಧ ಪಡೆದವರು ಅಂತ ಈ ವಿಭಾಗಗಳಲ್ಲಿ ಮನಸ್ಸು ಬೇಕು ಬೇಡಗಳ ಆಲೋಚನೆಗಳನ್ನು ಮಾಡ್ತಾ ಇರುತ್ತೆ. ಆ ಕೆಲಸಕ್ಕೆ ಅವ್ರು ಬೇಕಾ ಬೇಡ ನೋಡುದಿಲ್ಲ, ಇವ್ರು ನನ್ನವ್ರು ಹೌದಾ ಅಲ್ವಾ ಅಂತ ಮಾತ್ರ ನೋಡುತ್ತೆ. ಅವರು ಈ ಜಾತಿಯವರ, ಈ ಭಾಷೆಯವರ, ಈ ಮತದವರ, ಹಾಗಾದ್ರೆ ನನಗವ್ರು ಬೇಕು. ಅವ್ರ ನಿಜವಾದ ಕ್ವಾಲಿಟಿ, ಅವರಲ್ಲಿರುವ ನಿಜವಾದ ಬುದ್ಧಿವಂತಿಕೆ, ಪ್ರತಿಭೆ ಇದನ್ನ ಗಮನಿಸದೆ ಹೋದ್ರೆ ಆವಾಗ ನಿಜವಾಗಿಯೂ ಆ ಅರ್ಥದಲ್ಲಿ ನಾವು ಕಳ್ಕೊಳ್ತೇವೆ. ಅದಕ್ಕೆ ತ್ಯಕ್ತ ಸರ್ವ ಪರಿಗ್ರಹ ಅಂತ ಹೇಳಿದ್ರು. ಪರಿಗ್ರಹ ಅಂದ್ರೆ ಅಭಿಮಾನ, ಎಲ್ಲ ಬಿಡ್ಬೇಕು. ನಮ್ಗೆ ಈ ಶಬ್ದ ಅರ್ಥ ಆಗುವಾಗ ಏನಾಗುತ್ತೆ ಅಂದ್ರೆ, ಪರಿಗ್ರಹ ಅನ್ನುವ ಶಬ್ದಕ್ಕೆ ಅಭಿಮಾನ ಅಂತ ಗೊತ್ತಿಲ್ಲದೆ ವಸ್ತು ಅಂತ ಇಟ್ಕೊಂಡ್ರೆ ಎಲ್ಲ ವಸ್ತು ಬಿಡುದು ಅಂತ ಆಗುತ್ತೆ. ಕೃಷ್ಣ ಇಲ್ಲಿ ಹೇಳಿದ ವಸ್ತುವಿನ ಬಗ್ಗೆ ಅಲ್ಲ, ಆಚಾರ್ಯರು ಅದರ ವಿವರವನ್ನು ಹೇಳ್ತಾರೆ. ಆತ್ಮ ಮನಃ ಅದಾಗ ಬಂತು. ಯಥಚಿತ್ತಾತ್ಮ ಭೂತ್ವ ನಿರಾಶೀಹಿ ಅಂತ. ಯಥಚಿತ್ತಾತ್ಮನಾದ್ರೆ ಆತ ನಿರಾಶೀಹಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆತ್ಮ, ಸಾಮಾನ್ಯ ಆತ್ಮ ಅಂದ್ರೆ ಜೀವ ಅಂತ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ. ಆದ್ರೆ ಇಲ್ಲಿ ಜೀವದ ಬಗ್ಗೆ ಹೇಳಿದ್ದಲ್ಲ, ಮನಸ್ಸಿನ ಎರಡು ಪ್ರಭೇದಗಳನ್ನು ಗುರುತಿಸಿ ಕೃಷ್ಣ ಇಲ್ಲಿ ಹೇಳಿದ್ದು. ಚಿತ್ತ ಮತ್ತು ಮನಸ್ಸು ಎರಡು, ಒಟ್ಟು ಮನಸ್ಸು ಬುದ್ಧಿ ಚಿತ್ತ ಚೇತನ ಆತ್ಮ ಅಂತ. ಅಥವಾ ಆತ್ಮ ಅಂದಾಗ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಚೇತನ ಅಂತ 5 ವಿಭಾಗಗಳಿರೋದು. ಅಲ್ಲಿ ಇಲ್ಲಿ 2 ಪ್ರಧಾನವಾಗಿ ಹೇಳಿದೆ. ಯಾಕೆಂದ್ರೆ ಅಹಂ ಅನ್ನೋದನ್ನ, ಎಕ್ಸಿಸ್ಟೆನ್ಸ್ ಅನ್ನ ನಿಯಂತ್ರಣ ಮಾಡುವುದೇನಿಲ್ಲ. ಅಲ್ಲಿ ಅಹಂ ಅಂತ ಒಂದು ಅಂಡರ್ಲೈನ್ ಬರೋದು, ಅದು ಬೇರೆ, ಅದು ವಿಕಾರ ಮನಸ್ಸಿನದ್ದು. ಇನ್ನು ಚೇತನವನ್ನ ನಮ್ಗೆ ಗೊತ್ತೇ ಆಗುದಿಲ್ಲ. ಬುದ್ಧಿ ಹೇಳಬೇಕಿತ್ತು, ಅದು ಇದೆರಡು ಹೇಳಿದ್ರೆ ಅದರೊಟ್ಟಿಗೆ ಅದು ಬರುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಹೇಳಿಲ್ಲ. ಆದ್ರೆ ಆತ್ಮ ಮನಃ, ಮನಸ್ಸು ಕೂಡ ಬೇಡವಾದ ವಿಷಯಗಳ ಕಡೆಗೆ ಅದು ಹೋಗೋ ಮುನ್ನವೇ ತಡೆದು ನಿಲ್ಲಿಸಿ ಬಿಟ್ರೆ ಅದು ಒಳಗೆ ಬಂದು ಕಸ ಆಗಿ ಕೊಳುತು ವಾಸನೆ ನಾರಿ ಇನ್ನೇನೋ ಅನರ್ಥ ಆಗುವುದನ್ನು ತಪ್ಪಿಸ್ಲಿಕ್ಕೆ ಬಹಳ ಸುಲಭ. ಒಳಗೊಮ್ಮೆ ಕೊಳ್ತರೆ ಆ ಜಿಡ್ಡನ್ನು ಹೊರಗೆ ಹಾಕುದು ಕಷ್ಟ. ಪರಿಗ್ರಹ ತ್ಯಾಗ ಅಭಿಮಾನಂ ಅನಭಿಮಾನಂ. ಪರಿಗ್ರಹ ಅಂದ್ರೆ ಅಭಿಮಾನ, ಪರಿಗ್ರಹ ತ್ಯಾಗ ಅಂದ್ರೆ ಅನಭಿಮಾನಂ, ಅಭಿಮಾನ ಇಲ್ಲದಿರುವುದು. ಈಗ ಈ ಅಭಿಮಾನ ಇಲ್ಲದಿರುವುದು ಅಂದ್ರೆ ನಿರಭಿಮಾನಿಗಳು ಅಂದ್ರೆ ನಮ್ಮ ಕನ್ನಡಿಗರ ತರ ಅಲ್ಲ. ಬೇರೆ ಎಲ್ಲ ಭಾಷೆಯವರು ಸಾಮಾನ್ಯ ಎಲ್ಲಿ ಆದ್ರೂ ಒಟ್ಟಾದ್ರೆ ಬಹಳ ಬೇಗ ಒಬ್ರಿಗೊಬ್ರು ಸಹಾಯಕ್ಕೆ ನಿಲ್ತಾರೆ. ಬೇರೆ ರಾಜ್ಯದವರಾದ್ರೆ, ಕನ್ನಡಿಗರಾದ್ರೆ ಅವ್ರು ಇಂಗ್ಲಿಷ್ ಅಲ್ಲಿ ಮಾತಾಡ್ತಿರ್ತಾರೆ, ಅದ್ರಿಗೆ ಕನ್ನಡದ ಮೇಲೆ ಅಭಿಮಾನನೇ ಇರುವುದಿಲ್ಲ. ಅದ್ರಿಗೆ ಅವನಿಗೇನು ದೊಡ್ಡ ಸಾಹಸ ಕೆಲಸ ಅಥವಾ ಪ್ರತಿಭೆ ಉಂಟು ಅಂತ ಗೌರವಿಸುವುದು, ನನಗೂ ಅಂತದ್ದಿದೆ ಅಂತ ನಾವು ನಮ್ಮವರ ಮಧ್ಯದಲ್ಲೇ ಕಳಪೆ ಸ್ಪರ್ಧೆಗೆ ಬಿದ್ದು ಇಬ್ರು ಕಳೆದು ಮೂರನೇವನು ಯಾರು ಅದನ್ನ ಅನುಭವಿಸ್ತಾನೆ. ಅನಭಿಮಾನ ಅಂತ ಹೇಳಿದ್ದು ಆ ಅರ್ಥದಲ್ಲ. ಪರಿಗ್ರಹ ಅಂದ್ರೆ ತ್ಯಕ್ತ ಸರ್ವ ಪರಿಗ್ರಹ, ಎಲ್ಲ ವಸ್ತುಗಳು ಇರುವ ಹಾಗೆಯೇ ಆ ವಸ್ತುವಿನಿಂದ ನಮಗಾಗುವ ಲಾಭ ನಷ್ಟಗಳ ಬಗ್ಗೆ ಯೋಚನೆ ಮಾಡದೆ ಅದನ್ನು ಎಷ್ಟು ಚೆನ್ನಾಗಿ ಬಳಸಿಕೊಳ್ಳಬಹುದು. ಪರಿಗ್ರಹ ಅಂದ್ರೆ ಎಲ್ಲ ತನ್ನ ಕುಟುಂಬ, ಮನೆ, ತೋಟ, ಮಕ್ಕಳು ಇದೆಲ್ಲ ಸೇರಿದ್ರೆ ಪರಿಗ್ರಹ ಅಂತ. ಆದ್ರೆ ಇದನ್ನೆಲ್ಲ ಬಿಡಬೇಕು ಅಂದ್ರೆ ಏನರ್ಥ? ತೋಟ ಬಿಡಬೇಕು, ಮನೆ ಬಿಡಬೇಕು,
ಹೆಂಡತಿ ಬಿಡಬೇಕು, ಮಕ್ಕಳು ಬಿಡಬೇಕು, ಗಂಡ ಬಿಡಬೇಕು, ತಂದೆ ಬಿಡಬೇಕು, ತಾಯಿ ಬಿಡಬೇಕು. ಪರಿತಃ ಏ ಗೃಹ್ಯಂತೆ. ಸಾಧಕನಾದವನಿಗೆ ಸುತ್ತ ಏನೆಲ್ಲ ಗ್ರಹಣ, ಏನೆಲ್ಲ ಅವನ ಕೈಯಲ್ಲಿ ನೋಡ್ಕೊಳ್ಬೇಕು ಅಂತ ಅನ್ನೋ ಜವಾಬ್ದಾರಿ ಇದೆಯೋ ಅದೆಲ್ಲವನ್ನು ಬಿಡಬೇಕು ಅಂತ ಅರ್ಥ ಮಾಡಿದ್ರೆ ಶಾರೀರಂ ಕರ್ಮಕ್ಕೆ ಏನರ್ಥ? ಮುಂದೆ ಶಾರೀರ ಕರ್ಮ ಅಂದ್ರೆ ಈ ಶರೀರವನ್ನು ಉಳಿಸಿಕೊಂಡು ನಾವು ಉಳಿದ ನಮ್ಮ ಸುತ್ತ ಇದ್ದವರನ್ನ ರಕ್ಷಿಸುವ ಅಥವಾ ಹೊಣೆ ಹೊತ್ತವರ ಕ್ಷೇಮವನ್ನ ಬಯಸುವ ಜವಾಬ್ದಾರಿಗೆ ಅರ್ಥವೇ ಇಲ್ಲ ಅಂತ ಆಗುತ್ತೆ. ಸರ್ವ ಪರಿಗ್ರಹ ಅಂತಂದ್ರೆ ಅಭಿಮಾನ ತ್ಯಾಗದಿಂದ ಅವರನ್ನ ಬಿಡುದು ಅಂತ ಅಷ್ಟೇ ಅರ್ಥ. ಅವರೆಲ್ಲ ಜೊತೆಗೆ ಇರ್ತಾರೆ, ಆದ್ರೆ ಅವರೇ ಸರ್ವಸ್ವ, ಅವರಿಂದಲೇ ನನ್ನ ಎಲ್ಲ ಅಧ್ಯಾತ್ಮದ ಸಾಧನೆ ನಡೆಯುವುದು ಅಂತ ಆ ರೀತಿ ಭ್ರಮೆ ಪಡದೆ, ಅಥವಾ ಅವ್ರಿಲ್ದೆ ಇದ್ರೆ ಬದುಕ್ಲಿಕ್ಕಾಗಲ್ಲ, ವ್ಯಾಮೋಹವಾಗಲಿ, ಅತಿಯಾದ ಕೋಪ, ಸಿಟ್ಟು, ದ್ವೇಷವಾಗಲಿ ಇದು ಯಾವುದೂ ಇಲ್ಲದೆ ಭಗವಂತ ಒಂದು ಟಾಸ್ಕ್ ಕೊಟ್ಟಿದ್ದಾನೆ, ಅವ್ರ ಜೊತೆಗೆ ಬಾಳಿ ಅವರಿಗೆ ಬೇಕಿರುವ ಅನುಕೂಲತೆಗಳನ್ನ ಸಾಮಾಜಿಕ ವ್ಯವಸ್ಥೆಯ ನಡುವೆ, ನನಗೊಂದು ಮಕ್ಕಳು ಅಂತ ಆದ್ಮೇಲೆ ಅವುಗಳನ್ನು ಪೋಷಿಸಬೇಕಾದದ್ದು, ನನಗೆ ತಂದೆ ತಾಯಿ ಅಂತ ಆದ್ಮೇಲೆ ಅವರಲ್ಲಿ ನನಗೆ ತುಂಬಾ ಉಪಕಾರ ಆಗಿ ಅನೇಕ ರೀತಿಯ ಸ್ಥಾನಮಾನಗಳನ್ನು ಪಡೀಲಿಕ್ಕೆ ಇಲ್ಲಿ ತನಕ ನನ್ನ ಬೆನ್ನ ಹಿಂದೆ ನಿಂತಿದ್ದಾರೆ. ಅದಕ್ಕೋಸ್ಕರ ನನ್ನ ಕಡೆಯಿಂದ ಅವರಿಗೆ ಅಸಹಾಯಕತೆ ಉಂಟಾದಾಗ ಅವರ ಜೊತೆಗೆ ನಾನು ನನ್ನ ಕರ್ತವ್ಯ ನಿರ್ವಹಣೆಯಿಂದ ಭಗವಂತನ ಸೇವೆ ಮಾಡ್ತಾ ಇದ್ದೇನೆ ಅಂತ ಎರಡಕ್ಕೂ ಸಮಾನವಾದ ನೋವು ನಲಿವುಗಳಿಗೆ ಸಮಾನವಾದ ಚಿತ್ತವನ್ನ ಬಳಸಿ ಬದುಕುವುದು ಅನಭಿಮಾನ. ನೈವ ಕಿಂಚಿತ್ ಕರೋಮೀತಿ ಇತ್ಯಸ್ಯ ಅಭಿಪ್ರಾಯಂ ಆಹ ನಾಪ್ನೋತಿ ಕಿಲ್ಬಿಷಂ. ಹಿಂದೆ ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿದ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರಂ ಅಂತ ಒಂದು ಮಾತು ಬಂತು, ಅಥವಾ ಮುಂದೆ ಬರುತ್ತಾ? ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿದ್ ಮುಂದೆ ಬರುತ್ತೆ. ಅದಕ್ಕಿಂತ ಸರಿ ಇಲ್ಲೆಲ್ಲ ಹಿಂದೆ ಬಂದಿದೆ ನೈವ ಕಿಂಚಿತ್ ಕರೋತಿ ಸಹ ಅಂತ. ಅವನೇನು ಮಾಡ್ಲಿಲ್ಲ, ಇದರ ಹಿಂದಿನ ಶ್ಲೋಕನೇ ಇರಬೇಕು, ಹಿಂದಿದ್ದು ಅಥವಾ ಅದರ ಹಿಂದಿದ್ದು. ಅವನೇನು ಮಾಡ್ಲಿಲ್ಲ ಅಂತ. ತ್ಯಕ್ವಾ ಕರ್ಮಫಲಾ ಸಂಗಂ ನಿತ್ಯ ತೃಪ್ತೋ ನಿರಾಶ್ರಯ ಕರ್ಮಣ್ಯಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಕರ್ಮದಲ್ಲಿ ಚೆನ್ನಾಗಿ ಪ್ರವೃತ್ತನಾಗಿದ್ರು ಕೂಡ ನೈವ ಕಿಂಚಿತ್ ಕರೋತಿ. ಈ ಶ್ಲೋಕ ಯಥಾವತ್ತಾಗಿ ಸಂಸ್ಕೃತ ತಿಳಿದ ಹಾಗೇನೆ ಅರ್ಥ ಮಾಡಿದ್ರೆ ಅವನೇನು ಮಾಡುವುದಿಲ್ಲ, ಎಲ್ಲ ಮಾಡಿದ್ರು ಕೂಡ ಅವನೇನು ಮಾಡುವುದಿಲ್ಲ, ಅಥವಾ ಮಾಡಿದ ಹಾಗೆ ಆಗ್ಲಿಲ್ಲ. ಏನ್ರಿ ಏನು ಮಾಡಿದಾಗ ಇಷ್ಟೆಲ್ಲ ಮಾಡಿದಾಗ ಆಗ್ಲಿಲ್ಲ ಅಂದ್ರೆ ಇದು ಒಂಥರ ನಮ್ಮನ್ನ ಡಿಮೋಟಿವ್ ಮಾಡಿದಾಗ ಆಗ್ಲಿಲ್ವಾ? ಎಲ್ಲ ಮಾಡಿಯೂ ಮಾಡ್ಲಿಲ್ಲ ಅಂತ ಅನ್ಸ್ಕೊಳ್ಳೋದ ಅಂದ್ರೆ ನಾಪ್ನೋತಿ ಕಿಲ್ಬಿಷಂ ಅಂತ ಅದರ ಅಭಿಪ್ರಾಯವನ್ನೇ ಮತ್ತೆ ಕೃಷ್ಣ ಬಿಡಿಸಿದ. ನೈವ ಕಿಂಚಿತ್ ಕರೋತಿ ಸಹ ಅಂದ್ರೆ ಏನಾದ್ರೂ ಮಾಡಿದ್ರೆ ಕರ್ಮ ಅಂಟುತ್ತೆ, ಕೊಳೆ ಅವನನ್ನ ಕಾಡುತ್ತೆ. ಆದ್ರೆ ಈ ರೀತಿ ಯಾರು ಬದುಕ್ತಾನೋ ಅವನು ನೈವ ಕಿಂಚಿತ್ ಕರೋತಿ ಸಹ ಅಂದ್ರೆ ಯಾವುದೇ ಪಾಪ ಕಾರ್ಯಗಳನ್ನ ಮಾಡಿಲ್ಲ ಅಂತ ಅರ್ಥ. ಕಿಲ್ಬಿಷಗಳನ್ನು ಹೊಂದುವುದಕ್ಕೆ ಕಾರಣವಾದ ಕರ್ಮಗಳನ್ನ ನಡೆಸಿಲ್ಲ ಅಂತ ಹೀಗರ್ಥ ಆಗುತ್ತೆ ಅಂತ ಈ ಶ್ಲೋಕದ ಭಾವವನ್ನ ಬಿಡಿಸಿ ಹೇಳಿದ್ರು. ಇದಕ್ಕೆ ತಾತ್ಪರ್ಯ ಏನು ವಿಶೇಷ ಆಚಾರ್ಯರು ಕೊಡ್ಲಿಲ್ಲ. ಒಟ್ಟಂತೂ ನಮಗೆ ನನ್ನವರು ಅಂತೆಲ್ಲ ಪರಿಗ್ರಹಗಳನ್ನು ಬಿಡಬೇಕು ಅಂತಂದ್ರೆ ಸ್ವಲ್ಪ ಸ್ವೀಕಾರ ಮಾಡುವುದು ಕಷ್ಟ ಆಗುತ್ತೆ. ಸುಸುಖಂಬತ ಜೀವಾಮಿ ಯಸ್ಯ ಮೇ ನಾಸ್ತಿ ಕಿಂಚನ ಮಿಥಿಲಾಯಾಂ ಪ್ರದೀಪ್ತಾಯಾಂ ನಮೇ ಕಿಂಚನ ದಹ್ಯತಿ ಅಂತ ಜನಕನ ಮಾತು. ತ್ಯಕ್ತ ಸರ್ವ ಪರಿಗ್ರಹ ಅಂದ್ರೆ ಏನು ಅನ್ನೋದಕ್ಕೊಂದು ಚಂದದ ಉದಾಹರಣೆ. ಅವನ ರಾಜ್ಯ ಅವನೇ ಆಳ್ವಿಕೆ ನಡೆಸ್ತಾ ಇದ್ದದ್ದು. ಆದ್ರೆ ಮಿಥಿಲೆಗೆ ಬೆಂಕಿ ಬಿದ್ದಾಗ ಸಭೆ ಗಾಬರಿಗೊಂಡು ಏನ್ ಮಾಡುದು ಅಂತ ಯಾಗಶಾಲೆಯಲ್ಲಿ ಕೂತವರೆಲ್ಲ ಟೆನ್ಷನ್ ಮಾಡಿದ್ರೆ, ನೀವ್ ಯಾಕೆ ಟೆನ್ಷನ್ ಮಾಡ್ತೀರಿ, ವ್ಯವಸ್ಥೆ ಮಾಡೋಣ. ಆದ್ರೆ ನನ್ನ ಮಿಥಿಲೆ ತುಂಬಿ ತುಳುಕಿ ಅಲ್ಲಿ ಬೆಂಕಿಯಲ್ಲಿ ಆಹುತಿ ಆಗ್ತಾ ಇದೆ ಅಂತ ಹೇಳ್ಬೇಡ, ಮಿಥಿಲೆ ಬೆಂಕಿಗೆ ಆಹುತಿ ಆಗಿದೆ, ಅದಕ್ಕೆ ರಕ್ಷಣೆಗೆ ಬೇಗ ಅಂದ್ರೆ ರಕ್ಷಣೆ ಮಾಡುದು ಮಾಡ್ತಾನೆ, ಆದ್ರೆ ನನ್ನ ಮಿಥಿಲೆ ಅನ್ನೋ ಅಭಿಮಾನದಿಂದ ಮಾಡುದಲ್ಲ. ಮಿಥಿಲೆ ಅಲ್ಲದೆ ಪಕ್ಕದ ಊರಿಗೆ ಬಿದ್ದಿದ್ರು ಇಷ್ಟೇ ಕಾಳಜಿಯಿಂದ ನಾನು ಬೆಂಕಿ ಆರಿಸುವ ಕೆಲಸಕ್ಕೆ ತೊಡಗಬೇಕು ಅನ್ನೋದನ್ನ ತಿಳಿಸುವಂತೆ ಮಿಥಿಲ ಸುಟ್ರು ಅದು ನಾನು ಸುಡ್ತೇನೆ ಅಂತ ಅರ್ಥ ಅಲ್ಲ. ನನ್ನ ಕೈಯಲ್ಲಿ ಇದ್ದ ಇಷ್ಟು ದಿವಸಗಳ ಆಳ್ವಿಕೆಯಲ್ಲಿದ್ದ ಮಿಥಿಲೆ ನನ್ನ ಕೈ ತಪ್ಪುತ್ತೆ ಅಂತ ಅರ್ಥ ಆಗಬಹುದಷ್ಟೇ. ಆದ್ರೆ ಅದ ತೊಂದರೆ ಆಗದ ಹಾಗೆ ತಕ್ಷಣವೇ ನಾವು ಅದರ ಬೆನ್ನಿಗೆ ನಿಲ್ಲಬೇಕು ಅನ್ನುವ ಈ ಮಾತನ್ನ
ಜನಕ ಆಡಿದ್ದನ್ನ ತ್ಯಕ್ತ ಸರ್ವ ಪರಿಗ್ರಹ ಅನ್ನುವ ಅಭಿಪ್ರಾಯದಲ್ಲಿ ಹೇಳ್ತಾರೆ. ಇಲ್ಲಿ ಈ ಶ್ಲೋಕವನ್ನ ನೋಡಿದ್ರೆ ನಿರಾಶೀರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಅನ್ನುವಲ್ಲಿ ಅತ್ಯಕ್ತ ಸರ್ವ ಪರಿಗ್ರಹ ಅಂತನೂ ಅದರ ಒಂದು ಭಾವವನ್ನ ಅದು ಹೇಳ್ತಾ ಇದೆ. ಈಗ ಭಗವಂತ ಲಕ್ಷ್ಮೀರ್ಯಸ್ವ ಪರಿಗ್ರಹ ಕಮಲಭೂ ಸುನುರ್ಗರುತ್ಮಾನ್ ರಥ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶೇಷಶ್ಚ ಶಯ್ಯಾ ಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣ ಯಸ್ಯ ಪ್ರಭು ಸೇವಕ ಸತ್ರೈಲೋಕ್ಯ ಕುಟುಂಬ ಪಾಲನ ಪರ ಕುರ್ಯಾದ್ದರಿರ್ಮಂಗಲಂ. ನಾನು ಯಾಕೆ ಆಗ ಆಚಾರ್ಯರು ಅಭಿಮಾನ ಅಂತ ಹೇಳಿದ್ರು ಅಂದ್ರೆ ಅಲ್ಲೇ ಉತ್ತರ ಇದೆ ಅದಕ್ಕೆ. ಅಭಿಮಾನ ತ್ಯಾಗ ಮಾತ್ರ ಮಾಡಬೇಕು ಅಂತ. ಅತ್ಯಕ್ತ ಸರ್ವ ಪರಿಗ್ರಹ ಅಂದ್ರೆ ಎಲ್ಲಾ ಬಂಧುಗಳನ್ನ ತೊರೆಯದೆ ಜೊತೆಯಾಗಿ ಬಾಳ್ಬೇಕು ಅಂತನೂ ಅರ್ಥ ಇದೆ ಅಲ್ಲಿ. ಇದು ಗೀತೆಗೆ ಸಹಜವಾಗಿ ಯಾರೋ ಎಳೆದು ತಂದು ಅರ್ಥ ಮಾಡಿದಲ್ಲ, ಅಲ್ಲಿ ಇರುವ ಅರ್ಥ ಅದು. ನಾವು ಒಂದು ತರ ಪದಚ್ಛೇದ ಮಾಡ್ತೇವೆ. ಈಗ ನಮ್ಗೆ ಈ ಶ್ಲೋಕ ಹೀಗೆ ಬಿಡಿಸಿ ಓದುದ್ರಿಂದ ನಮ್ಗೆ ಒಂದೇ ಅರ್ಥ ತಲೆಗೆ ಹೋಗುತ್ತೆ. ಆದ್ರೆ ಶ್ಲೋಕ ಬರೆಯುವ ಕ್ರಮ ಹೀಗಲ್ಲ. ಇಡೀ ಒಂದೇ ಸಾಲು ನಮಗೆ ಪದಚ್ಛೇದ ಮಾಡ್ಲಿಕ್ಕೆ ಗೊತ್ತಾಗ್ಲಿ ಅನ್ನೋ ದೃಷ್ಟಿಯಿಂದ ಈಗ ಈ ಒಂದು ಹೊಸ ಟೆಕ್ನಾಲಜಿಯನ್ನ ಬಳಸಿ ನಾವು ಕಷ್ಟ ಆಗ್ಬಾರದು ಅಂತ ಹಾಗೆ ಬರಿತೇವೆ. ವಸ್ತುತಃ ಹಾಗೆ ಬರೆಯುವ ಕ್ರಮ ಅಲ್ಲ. ನಿರಾಶೀರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಅಂತ ಒಟ್ಟಿಗೆ ಬರೀತಾರೆ. ಅದರಲ್ಲಿ ಬಿಡಿಸಿ ವಿಭಾಗ ಮಾಡಿದಾಗ ವ್ಯುತ್ಪತ್ತಿಯಿಂದ ಅದನ್ನ ಸವರ್ಣ ದೀರ್ಘವಾಗಿಯೂ ಬಿಡಿಸ್ಕೊಳ್ಬಹುದು, ಸವರ್ಣ ದೀರ್ಘ ಅಲ್ಲದೆ ಬರೀ ತ್ಯಕ್ತ ಸರ್ವ ಪರಿಗ್ರಹ ಅಂತಲೂ ಬಿಡಿಸ್ಕೊಳ್ಬಹುದು. ಎರಡೂ ಅರ್ಥದಲ್ಲಿ ಆ ಶಬ್ದ ಇದೆ. ಒಂದು ಕಡೆ ಅತ್ಯಕ್ತ ಸರ್ವ ಪರಿಗ್ರಹ ಅಂತ ಹೇಳಿದ ಶಬ್ದವೇ ಮತ್ತೆ ತ್ಯಕ್ತ ಸರ್ವ ಪರಿಗ್ರಹ ಅಂದ್ರೆ ಏನ್ ಹೇಳ್ತಾ ಇದೆ? ಎಲ್ಲರ ಜೊತೆಗಿರ್ಬೇಕು, ಆದ್ರೆ ಯಾವುದರ ಜೊತೆಗೂ ಇರಬಾರದು. ಹಾಗಾದ್ರೆ ಅಭಿಮಾನ ಮಾತ್ರ ಬಿಡಬೇಕು ಅಂತ ಅರ್ಥ. ಹೊರತು ವ್ಯಕ್ತಿಗಳನ್ನೇ ಬಿಟ್ಟು ಕಾಡು ಪಾಲಾಗ್ತೇನೆ ಅಂತ ಅನ್ನೋದು ಗೀತೆಯ ಬಗ್ಗೆ ದೊಡ್ಡ ಆಕ್ಷೇಪ ಏನಂದ್ರೆ ಇದು ನೈರಾಶ್ಯವನ್ನ ಅಥವಾ ನಿಷ್ಕ್ರಿಯತೆಯನ್ನ ಬೋಧಿಸತ್ತೆ ಅಂತ ಬಹಳ ಜನ ವಾದ. ಏನು ಮಾಡದಂತೆ ಒಂದು ರೀತಿ ಅವನನ್ನ ಎಲ್ಲಾ ಚಟುವಟಿಕೆಗಳಿಂದ ವಿಮುಖಗೊಳಿಸತ್ತೆ. ಅದನ್ನಾಗಿ ಗೀತೆ ಅನ್ನೋದು ನಮಗೆ ಸ್ವೀಕಾರಾರ್ಹ ಅಲ್ಲ. ಉಪದೇಶ ಮಾಡಿದ್ದು ನಿಜವಾಗಿ ಯುದ್ಧ ಮಾಡು ಅಂತ. ಆದ್ರೆ ಕೆಲವರಿಗೆ ತಲೆಗೆ ಹೋಗುದೇನು ಅಂದ್ರೆ ಇದು ನಿಷ್ಕ್ರಿಯತೆಯ ಬೋಧೆ ಆಗುತ್ತೆ. ನೀವು ಯುದ್ಧ ಮಾಡು ಅಂತ ಅರ್ಜುನನಿಗೆ ಹೇಳಿದಾಗಿದೆ, ಆದ್ರೆ ನಮ್ಗೆಲ್ಲ ಜೀವನದ ಬಗ್ಗೆ ಹೇಳುವಾಗ ಏನೂ ಮಾಡಬೇಡ, ತಲೆ ಕೆಡಿಸ್ಕೊಳ್ಬೇಡ ಅಂತ ಶಾರೀರಂ ಕೇವಲಂ ಕರ್ಮ ಕುರುವನ್ನ ಆಪ್ನೋತಿ ಕಿಲೇಶಂ, ಕೇವಲ ಜೀವನಕ್ಕೆ ನಿನ್ನ ಇವತ್ತಿಗೆ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟೇ ಮಾಡು ಅಂತ ಹೇಳಿದ ಹಾಗೆ ಇದೆಲ್ಲ ಹೇಳ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ. ಅದಕ್ಕೆ ಅದೇ ಶ್ಲೋಕದ ಭಾವದಲ್ಲಿ ಹೇಳಿದ್ದು ಅತ್ಯಕ್ತ ಸರ್ವ ಪರಿಗ್ರಹ, ಎಲ್ಲರನ್ನೂ ಸೇರಿಸಿಕೊಂಡು ಜೊತೆಯಾಗಿ ಬಾಳಬೇಕು. ನಾನು ಆ ಶ್ಲೋಕ ಯಾಕೆ ಹೇಳಿದೆ ಅಂದ್ರೆ ಲಕ್ಷ್ಮೀರಸ ಪರಿಗ್ರಹ ಅನ್ನೋದು ಭಗವಂತ ಎಲ್ಲವನ್ನೂ ಬಿಟ್ಟಿದ್ದಾನೆ. ಅವನಿಗೆ ಯಾರ ಅಗತ್ಯವೂ ಇಲ್ಲ, ಯಾರನ್ನೂ ಕೂಡ ಅವನು ಹಚ್ಚಿಕೊಳ್ಳೋನಲ್ಲ, ಅವನು ಸ್ವರಮಣ. ಆದ್ರೂ ಲಕ್ಷ್ಮೀ ಪರಿಗ್ರಹ ಅವನ ಹೆಂಡತಿಯಾಗಿದ್ದಾಳೆ, ಚತುರ್ಮುಖ ಅವನ ಮಗನಾಗಿ ಇದ್ದಾನೆ, ಚಂದ್ರ ಮೌಳೀಶ್ವರ ಅವನ ಮೊಮ್ಮಗನಾಗಿ ಇದ್ದಾನೆ, ಸರ್ಪ ಅವನ ಹಾಸಿಗೆಯಾಗಿದ್ದಾನೆ, ಶೇಷ ಅದೇ ಸರ್ಪ ಶೇಷ ಇನ್ನೊಂದು ದೃಷ್ಟಿಯಲ್ಲಿ ಆ ಮನೆಯ ಕುಲಗುರು, ಅವನು ಸುರಗುರು, ದೇವತೆಗಳಿಗೆ ಗುರುವಾಗಿದ್ದಾನೆ. ಬ್ರಹ್ಮಾಂಡಂ ವರಮಂದಿರಂ, ದೊಡ್ಡ ಮನೆ ಇದೆ, ಇಡೀ ಬ್ರಹ್ಮಾಂಡವೇ ಅವನ ಮನೆ, ಆ ಮನೆಯಲ್ಲಿ ಇದ್ದಾನವನು. ಆಮೇಲೆ ಸುರಗಣಾಹ ಯಸ್ಯ ಪ್ರಭೋಹ ಸೇವಕಾಹ, ದೇವತೆಗಳ ಗಣ ಅವನ ಇಡೀ ಪರಿವಾರದ ಭಾಗವಾಗಿ ಅವನಿಗೆ ಸಹಾಯಕರಾಗಿ ಇದ್ದಾರೆ. ಸತ್ರೈಲೋಕ್ಯ ಕುಟುಂಬ ಪಾಲನ ಪರಹ, ಕೌಟುಂಬಿಕ ಪಾಲನೆಯನ್ನ ಅಂದ್ರೆ ಕೌಟುಂಬಿಕ ಅಂದ್ರೆ ಹೆಂಡತಿ ಮಕ್ಕಳೇ ಆಗ್ಬೇಕಾಗಿಲ್ಲ. ತಾನು ಎಲ್ಲಿ ಇದ್ದೇನೋ ತನ್ನನ್ನು ಆಶ್ರಯಿಸಿ 4 ಜನ ಬಂದಾಗ ಅವರ ಜೊತೆಗೂ ಪ್ರೀತಿಯಿಂದ ಬಾಳುವುದು ಕೂಡ ಕುಟುಂಬವೇ. ಕುಟುಂಬದ ನನ್ನ ತಲೆಯಲ್ಲಿ ಏನು ಅಂದ್ರೆ ನಾವೇ ಜೊತೆಯಾಗಿ ಕಟ್ಟಿಕೊಂಡವರು ಮಾತ್ರ ಅಂತ, ಹಾಗೇನಲ್ಲ. ನಾವು ಎಲ್ಲಿದ್ರೂ ನಮ್ಮ ಸುತ್ತ, ಈಗ ಹೇಳುದು ಭಗವಂತನಿಗೆ ಕುಟುಂಬ ಪಾಲನ ಪರ ಅಂದ್ರೆ 3 ಲೋಕವನ್ನೇ ಕುಟುಂಬವನ್ನಾಗಿ ಮಾಡಿಕೊಂಡ ಅಂದ್ರೆ ಎಲ್ಲರೂ ನೇರ ಅವನ ಸಂಬಂಧಿಕರ. ಪರಿವಾರದಿಂದ ಎಷ್ಟೋ ಲಕ್ಷಾಂತರ ಏನಂತಾರೆ ಪೀಳಿಗೆಗಳು ದಾಟಿ ಈ ಜಗತ್ತು ನಿಂತಿದೆ. ಆದ್ರೂ ಅವನು ಅದನ್ನು ಕುಟುಂಬ ಅಂತ ಯೋಚನೆ ಮಾಡ್ತಾನೆ. ಕುಟುಂಬ ಅಂದ್ರೆ ಏನು?
ಒಂದೇ ಉದ್ದೇಶದಿಂದ, ಒಂದೇ ಮನಸ್ಸಿನಿಂದ, ಒಂದೇ ಭಾವದಿಂದ ಎಲ್ಲರೂ ಜೊತೆಯಾಗಿ ಬಾಳುವುದನ್ನು ಕುಟುಂಬ ಅಂತ ಹೇಳುದು. ಹಾಗಾಗಿ ಭಗವಂತನೇ ಮೂರು ಲೋಕಗಳನ್ನು ಕೂಡ ತನ್ನ ಕುಟುಂಬದಂತೆ ಪಾಲನ ಪರಹ ಪ್ರೀತಿಯಿಂದ ಪಾಲಿಸುವವನು ಅಂತ ತೋರಿಸುವುದರ ಮೂಲಕ ನಮ್ಮ ಸುತ್ತ ಇರುವ ಬಂಧುವರ್ಗವನ್ನ ಅಥವಾ ಮಿತ್ರವರ್ಗವನ್ನ, ಕೌಟುಂಬಿಕ ವರ್ಗವನ್ನ ಸುಖವಾಗಿ ಇರಿಸಲಿಕ್ಕೆ ನಮ್ಮಿಂದ ಏನು ಸಾಧ್ಯವೋ ಅದನ್ನು ಮಾಡಿಕೊಂಡೇ ಅದರ ಜೊತೆಗೆ ಅಂಟಿಕೊಳ್ಳದೆ ಬದುಕಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರನೇ ಕುರುವನ್ನಾಪ್ನೋತಿ ಕಿಲ್ಬಿಷಂ, ಕಿಲ್ಬಿಷವನ್ನ ಆ ರೀತಿ ಬದುಕಿದ್ರೆ ಹೊಂದುವುದಿಲ್ಲ. ಯಾಕೆಂದ್ರೆ ಶಾರೀರಂ ಕರ್ಮ, ಶಾರೀರಿಕವಾದಂತಹ ದೇಹದ ಧಾರಣೆಗೆಷ್ಟೇ ಏನು ಕರ್ಮ ಮಾಡಬೇಕು, ವಿಹಿತವಾದ ಕರ್ಮ. ನಿನಗೆ ಯುದ್ಧ ಆಗಿದ್ರೆ ಇನ್ನೊಬ್ಬನಿಗೆ ಭಿಕ್ಷೆ ಆಗಿರುತ್ತೆ, ಮತ್ತೊಬ್ಬನಿಗೆ ವ್ಯವಹಾರ ಆಗಿರುತ್ತೆ, ಮತ್ತೊಬ್ಬನಿಗೆ ಸೇವೆ ಆಗಿರುತ್ತೆ. ಯಾರಿಗೆ ಯಾವ ರೀತಿಯ ಬದುಕಿನಿಂದ ಶ್ರೇಯಸ್ಸಾಗುತ್ತೋ ಅಂತಹ ಶಾರೀರಂ ಕರ್ಮವನ್ನ ಕುರುವನ್, ಅದಕ್ಕೆ ಕೇವಲಂ ಶಬ್ದ ಬಳಸಿದ್ರು. ಬೇರೆ ಅಸಾಧಾರಣವಾದ ಕೆಲಸಗಳನ್ನು ಮಾಡಬಾರದು ಅಂತ ಅಭಿಪ್ರಾಯ ಇಲ್ಲ. ಕೆಲವರಿಗೆಲ್ಲ ಹೀಗೆ ಅರ್ಥ ಆಗುತ್ತೆ. ದೇವತೆಗಳು ಕೂಡ ಲೋಕದ ಅನೇಕ ಕೆಲಸಗಳನ್ನು ಮಾಡ್ತಾರೆ. ಶಾರೀರ ಕರ್ಮ ಅಂದ್ರೆ ಶರೀರದಲ್ಲಿ ಇರುವ ಜೀವಕ್ಕೆ ಸಂಬಂಧಪಟ್ಟ, ಬೆಳವಣಿಗೆಗೆ ಸಂಬಂಧಪಟ್ಟ ಕರ್ಮ. ಶರೀರದ ಭಾವ ಹೌದು, ಶರೀರಕ್ಕೆ ಸಂಬಂಧಿಸಿದ್ದು ಅಂದ್ರೆ ಶರೀರದ ಬೆಳೆಯುವುದು ಅಥವಾ ಅದು ಆರೋಗ್ಯಪೂರ್ಣವಾಗುವುದು ಅನ್ನೋದಕ್ಕೆ ಏನೆಲ್ಲ ಕೆಲಸ ಮಾಡ್ತೇವೋ ಅದು ಒಂದು ಶಾರೀರ. ಇನ್ನೊಂದು ಶಾರೀರ ಅಂತಂದ್ರೆ ಈ ಶರೀರದಲ್ಲಿ ಇದ್ದು ಜೀವ ಬೆಳಿಬೇಕಲ್ಲ, ಅದಕ್ಕೆ ಬೇಕಾದ ಕರ್ಮ. ಇದು ಬಿಟ್ಟು ಇನ್ನೇನಾದ್ರೂ ಯೋಚನೆ ಮಾಡಿ, ಒಂದು ಅದು ಜೀವಕ್ಕೆ ಸಂಬಂಧಿಸದೇ ಇದ್ದಾಗಲೂ ಅದು ಶಾರೀರ ಆಗುದಿಲ್ಲ. ದೇಹದ ಅನಿವಾರ್ಯ ಉಳಿವಿಗೆಗೆ ಏನ್ ಬೇಕೋ ಅಷ್ಟು ಬಿಟ್ಟು ಉಳಿದದ್ ಮಾಡಿದ್ರು ಕೂಡ ಅದು ಶಾರೀರ ಅಂತ ಅನಿಸುದಿಲ್ಲ. ಅದಕ್ಕೆ ಕೇವಲಂ ಶಾರೀರಂ ಕರ್ಮ ಅಂತ ಕುರುವನ್ನಾಪ್ನೋತಿ ಕಿಲ್ಬಿಷಂ. ಭಗವಂತನ ಪರಿವಾರವಾಗಿ ತ್ಯಕ್ತ ಸರ್ವ ಪರಿಗ್ರಹ ಅಂತ ಹೇಳುವಾಗ ಅಷ್ಟನ್ನೂ ಸೇರಿ ಅವನು ಇಡೀ ಪ್ರಪಂಚವೇ ಒಂದು ಅವನ ಶರೀರ. ಈ ಇಡೀ ಪ್ರಪಂಚವೇ ಅವನ ಶರೀರ ಅಂತ ಆದದ್ರಿಂದ ಶಾರೀರ ಅಂದ್ರೆ ಇಡೀ ಪ್ರಪಂಚವನ್ನ ತನ್ನ ಕುಟುಂಬವಾಗಿ ಚಿಂತಿಸ್ತಾನೆ ಪರಮಾತ್ಮ ಅಂತ ಅಂದ ಮೇಲೆ ನಾವು ಕೂಡ ನಮಗೆ ಇಡೀ ಪ್ರಪಂಚ ನಮ್ಮ ಕುಟುಂಬ ಅಂತ ಕಲ್ಪಿಸಿ ದೊಡ್ಡದಾಗಿ ಬಾಳುವುದು ಕಷ್ಟ. ಆದರೆ ಎಲ್ಲರ ಕ್ಷೇಮಕ್ಕಾಗಿ, ಎಲ್ಲರ ಹಿತಕ್ಕಾಗಿ ತನ್ನ ವ್ಯಕ್ತಿಗತವಾದ ಯಾವುದೇ ಸ್ವಾರ್ಥ ಇಲ್ಲದೆ ಸಹಾಯಕ್ಕೆ ಒದಗುವುದು ಅಂತ ಅನ್ನೋದೇನಿದೆ ಅದು ಸೌಖ್ಯದ ಪ್ರದವಾದ ಕಾರ್ಯ ಅಲ್ಲ. ಆದ್ರಿಂದಾಗಿ ಭಗವಂತನ ಚಿಂತನೆಗೆ ಅನುಕೂಲಕರವಾದ ಕರ್ಮಗಳನ್ನು ಮಾಡ್ತಾ ಅದರದ್ದು ಜೀವದ ಬೆಳವಣಿಗೆಗೆ ಕಾರಣ ಆಗುತ್ತೆ. ಶಾರೀರಂ ಕರ್ಮ ಕೇವಲ ಶರೀರದ ರಕ್ಷಣೆ ಅಂತ ಅನ್ನೋದು ಮಾತ್ರ ಅಲ್ಲದೆ ಶರೀರಕ್ಕೆ ಸಂಬಂಧಪಟ್ಟ ಜೀವದ ಬೆಳವಣಿಗೆಗೆ ಸಂಬಂಧಪಟ್ಟ ಕರ್ಮಗಳನ್ನು ಯಾರು ಮಾಡಿಕೊಂಡು ಬದುಕ್ತಾನೋ ಕುರುವನ್ ನ ಆಪ್ನೋತಿ ಕಿಲ್ಬಿಷಂ. ಶರೀರ ಧಾರಣೆ ಬಿಟ್ಟು, ಯಾಕೆಂದ್ರೆ ಇನ್ನೊಂದು ತರದ ಮಾತು ಹಿಂದೆ ಅಲ್ಲ ಮುಂದೆ ಬರುತ್ತೆ. ಮುಂಜತೇತೆ ಧ್ವಗಂ ಪಾಪ ಏ ಪಚಂತ್ಯಾತ್ಮ ಕಾರಣಾತ್. ಕೇವಲ ಆತ್ಮಕ್ಕಾಗಿ ಬೇಯಿಸಿ ತಿನ್ನುವವನು ಪಾಪಿಷ್ಠನಾಗ್ತಾನಂತೆ. ಇಲ್ಲಿ ನೋಡಿದ್ರೆ ಶಾರೀರಂ ಕುರುವನ್ ಕರ್ಮ ನಾಪ್ನೋತಿ ಕಿಲ್ಬಿಷಂ ಅಂತಂದ್ರು. ಅದು ಅಲ್ಲಿ ಹೇಳುದು ಶರೀರಕ್ಕಾಗಿ ಮಾತ್ರ ಬೇಯಿಸಿ ತಿನ್ನುವುದು. ಅಂದ್ರೆ ನನ್ನ ಶರೀರವೇ ಪ್ರಧಾನ, ಅಲ್ಲಿ ನನ್ನ ಶರೀರ ಅಂತ ಒಂದು ಭಾವ ಇದೆ. ಇಲ್ಲಿ ಶಾರೀರಂ ಕರ್ಮ ಅಂತ ಹೇಳುದು ನನ್ನ ಶರೀರ ಅಂದ್ರೆ ನನ್ನ ಅನ್ನೋದಕ್ಕೆ ಒತ್ತಲ್ಲ, ಈ ಶರೀರ ಇದ್ರೆ ನಾನು ಇರ್ತೇನೆ. ಆದ್ರಿಂದಾಗಿ ಈ ಕೇವಲ ಶರೀರದ ರಕ್ಷಣೆ ಅನ್ನೋದು ಮುಖ್ಯ ಆಗುತ್ತೆ ಹೊರತು ನನ್ನ ಶರೀರವನ್ನು ಮಾತ್ರ ರಕ್ಷಿಸಿಕೊಳ್ಬೇಕು ಅಂತ ಅನ್ನುವ ಭಾವದಲ್ಲಿ ಇಲ್ಲ. ಆದ್ರಿಂದ ಆ ಶ್ಲೋಕದಲ್ಲಿ ಬಂದ ಭಾವಕ್ಕೆ ಇಲ್ಲಿ ವಿರೋಧ ಇಲ್ಲ. ಇದರ ಹಾಗೆ ಮೇಲ್ನೋಟಕ್ಕೆ ಕಾಣುತ್ತದು, ಅಥವಾ ಇದನ್ನ ಸ್ವಲ್ಪ ವಿರೋಧಿಸಿ ಬಂದಂತೆ ಕಾಣುತ್ತೆ. ಆದ್ರೆ ಅಲ್ಲಿ ಹೇಳಿದ ಮಾತು ಕರ್ಮ ಅನ್ನೋದು ಮಾಡಲೇಬೇಕು, ಜ್ಞಾನಿ ಆದ್ರೂ ಕೂಡ. ಜ್ಞಾನಿ ಚ ಕರ್ಮಾಣಿ ಸದೋದಿತಾನಿ ಕುರಿಯಾದ ಕಾಮ ಸತತಂ ಭವೇತ ಅಂತ ಮಾತು
ಉಪನಿಷತ್ತಿನಲ್ಲೇ ಬಂದದ್ದಾದ್ರಿಂದ ವೇದಗಳಲ್ಲಿ ಹೇಳಿದ ಕರ್ಮಗಳನ್ನು ಮಾಡಿಕೊಳ್ಳುತ್ತಾ ಯಾವುದು ಎಲ್ಲವೂ ಎಲ್ಲರಲ್ಲೂ ಪೂರ್ಣವಾಗಿ ತುಂಬಿಕೊಳ್ಳುವುದು ಸಾಧ್ಯ ಇಲ್ಲ. ಆದರೆ ಸದಾ ಎಷ್ಟು ಸಾಧ್ಯವೋ ಅಷ್ಟನ್ನ ಯಾವಾಗಲೂ ಉದಿತಾನಿ ಮಾಡುತ್ತಾ, ಆದರೆ ಅಕಾಮಹ, ತಾನೇನು ಮಾಡ್ತೇನೋ ಜೀವನದ ರಕ್ಷಣೆಗೋಸ್ಕರ ಅದರ ಭಾವದಲ್ಲಿ ತನಗೆ ವಿಶೇಷವಾದ ಫಲ ಬರಬೇಕು ಅಂತ ಯೋಚಿಸದೆ ಯಾರು ಕರ್ಮವನ್ನು ಮಾಡ್ತಾನೋ ಅವನು ಉತ್ತಮವಾದ ಗತಿಯನ್ನು ಹೊಂದುತ್ತಾನೆ. ಕುರುವನ್ ನ ಆಪ್ನೋತಿ ಕಿಲ್ಬಿಷಂ ಅಂತ ಹೇಳಿದ್ರು. ಯಥಚಿತ್ತಾತ್ಮ ಅಂತ ಮಾತು ಬಂತು. ಏನ್ ಹಾಗಂದ್ರೆ ಯಥಚಿತ್ತಾತ್ಮನಾಗುವುದು ಅಂದ್ರೆ ಏನು ಅನ್ನೋದಕ್ಕೆ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬದ್ಧತೆ. ಯಥಚಿತ್ತಾತ್ಮನು ಲಕ್ಷಣಂ ಆಹ. ಯಥಚಿತ್ತಾತ್ಮ ಅಂದ್ರೆ ಏನು ಅನ್ನೋದಕ್ಕೆ ಲಕ್ಷಣವಾಗಿ ಈ ಶ್ಲೋಕವನ್ನ ಹೇಳಿದ್ದಾರೆ. ಅಂದ್ರೆ ಒಂದು ಶ್ಲೋಕದಿಂದ ಮುಂದೊಂದು ಶ್ಲೋಕಕ್ಕೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಇದ್ದೇ ಇರುತ್ತೆ. ಮುಂದೆ ಹೊಸ ಶ್ಲೋಕ ಬರುವುದಕ್ಕೆ ಕಾರಣವಾದ ಸಂಗತಿಗಳು ಸೂಕ್ಷ್ಮವಾಗಿ ಇರುತ್ತೆ. ಇದನ್ನು ಹೇಳಿದ್ರೆ ವ್ಯಾಖ್ಯಾನ, ಹೇಳದೆ ಸುಮ್ಮನೆ ಆ ಶ್ಲೋಕಕ್ಕೆಲ್ಲ ಅರ್ಥ ಈ ಶ್ಲೋಕಕ್ಕಿಲ್ಲ ಅರ್ಥ, ಎರಡು ಶ್ಲೋಕಕ್ಕೆ ಇಂಟ್ರೊಡಕ್ಟರಿ ಬಂದ್ರೆ ಅದು ಅಲ್ಲಿದ್ದು ಅಲ್ಲಿ ಮರಿಬೇಕು, ಇಲ್ಲಿದ್ದು ಇಲ್ಲಿ ಮರಿಬೇಕು ಅಂತ ಏನೂ ಅದರ ವಿವರ ಕೊಡದೇ ಇದ್ರೆ ನಾವು ತಿಳುವಳಿಕೆಯ ದಾರಿಯಲ್ಲಿ ಗೊಂದಲಗಳೇ ಹೆಚ್ಚಿದ್ರೆ ಓದುವುದರ ಪರಿಣಾಮ ನಮ್ಮ ಜೀವನದಲ್ಲಿ ಏನೂ ಆಗಲ್ಲ. ಎಷ್ಟು ಗೊಂದಲ ಜಾಸ್ತಿ ಆಗುತ್ತೋ ಅಷ್ಟು ನಿಶ್ಚಯದ ಬುದ್ಧಿ ಬರದೆ ಸಂದೇಹಗ್ರಸ್ತವಾದ ಬದುಕನ್ನು ನಡೆಸಬೇಕಾಗತ್ತೆ. ನಮಗೆ ನಾನು ಯಾರು ಅನ್ನೋದು ದೊಡ್ಡ ಪ್ರಶ್ನೆ. ಅದಕ್ಕೆ ಉತ್ತರ ಸಿಗುವುದಕ್ಕೆ ಇದೆಲ್ಲ ಪ್ರಯತ್ನ. ಆ ಹುಡುಕಾಟದಲ್ಲೇ ನಾವು ಸೋತ್ವಿ ಅಂತಂದ್ರೆ ಉಳಿದ ಎಲ್ಲಾ ನೂರಾರು ಪ್ರಶ್ನೆಗಳು ಕೂಡ ಗೋಜಲಾಗಿ ಬಿಡುತ್ತೆ. ಹಾಗಾಗಿ ಯಥಚಿತ್ತಾತ್ಮ ಅಂದ್ರೆ ಏನು ಅನ್ನೋದಕ್ಕೆ ಮುಂದಿನ ಈ ಶ್ಲೋಕ ಹೇಳುತ್ತೆ. ಯದೃಚ್ಛಾಲಾಭ ಸಂತುಷ್ಟ. ಹೇಗೋ ಯದೃಚ್ಛ ಅಂದ್ರೆ ಅದೃಷ್ಟ ಅಂತ ಅರ್ಥ, ಅಥವಾ ದೈವ ಅಂತ ಅರ್ಥ, ಅಥವಾ ಇವನ ಕರ್ಮದ ಪೂರ್ವದ ಫಲ ಅಂತ ಅರ್ಥ. ಅದಕ್ಕೆ ಸರಿಯಾಗಿ ಏನು ಲಾಭ ಆಗುತ್ತೋ, ಲಾಭ ಅಂದ್ರೆ ನಷ್ಟ ಲಾಭ ಅನ್ನೋದು ಮಾತ್ರ ಲಾಭ ಅಲ್ಲ. ಲಾಭ ಅಂದ್ರೆ ಸಿಗುವುದು. ಏನೇ ಸಿಕ್ಕಿದ್ರು ಕೂಡ ಯದೃಚ್ಛಾ ಲಾಭ, ಏನು ಸಿಕ್ಕಿತೋ ಅದರಲ್ಲಿ ಸಂತುಷ್ಟ, ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನುವ ಹಾಗೆ. ದ್ವಂದ್ವಾತೀತೋ ವಿಮತ್ಸರ. ಗೊಂದಲಗಳು, ದ್ವಂದ್ವ ಅಂತಂದ್ರೆ ಹಾಗೋ ಹೀಗೋ, ಅದೋ ಇದೋ, ಇವರೋ ಅವರೋ, ಬೇಕೋ ಬೇಡವೋ, ಸತ್ಯನೋ ಸುಳ್ಳೋ ಅನ್ನುವ ಈ ತರ ನೂರಾರು ದ್ವಂದ್ವಗಳಿವೆ. ಈ ದ್ವಂದ್ವಗಳಿಂದ ಅತೀತನಾಗಿ ವಿಮತ್ಸರ, ಸಿಟ್ಟು ಮಾಡಿಕೊಳ್ಳದೆ, ಸಮಸಿದ್ಧಾವಸಿದ್ಧೌ ಚ. ಸಿದ್ಧೌ ಸಮಃ, ಸಿದ್ಧಿ ಅಂದ್ರೆ ಗೆಲುವು, ಅಸಿದ್ಧಿ ಅಂದ್ರೆ ಅನ್ಕೊಂಡದ್ದಾಗದೇ ಇರುವಂಥದ್ದು. ಇದು ದ್ವಂದ್ವಗಳಲ್ಲೇ ಒಂದಾದ್ರೂ ಸ್ವಲ್ಪ ಇದರಲ್ಲಿ ತುಂಬಾ ಜಾಸ್ತಿ ಮಾನಸಿಕವಾದ ಪರಿಣಾಮ ಇದೆ. ಅದಕ್ಕೋಸ್ಕರ ಇದನ್ನು ವಿಶೇಷವಾಗಿ ಬಳಸಿ ಹೇಳಿದ್ರು. ದ್ವಂದ್ವಾತೀತ ಅಂತ ಶಬ್ದ ಹೇಳಿದ್ರಲ್ವಾ, ಹೇಗೆ ದ್ವಂದ್ವಾತೀತದಲ್ಲಿ ಅತೀತ ಅಂದ್ರೆ ಬಿಟ್ಬಿಡುದು ಅಂತ ಆಗುತ್ತೆ, ಅಥವಾ ಆ ಶಬ್ದಕ್ಕೆ ಸುಮ್ಮನೆ ನಮಗೊಂದು ಕಲ್ಪನೆ ಬರುವುದಿಲ್ಲ. ಅದು ಹೇಗೆ ಎನ್ನುವುದಕ್ಕೆ ಸಮಸಿದ್ಧಾವಸಿದ್ಧವು ಅನ್ನುವ ಶಬ್ದವನ್ನ ಹೇಳಿ ದ್ವಂದ್ವಾತೀತದ ವಿವರಣೆಯನ್ನ ಮುಂದಿನ ಶ್ಲೋಕ ಹೇಳುತ್ತೆ. ಕೃತ್ವಾಪಿ ನ ನಿಬದ್ಧತೆ. ಹೀಗೆ ಬದುಕಿದವನು ಮಾಡಿಯೂ ಬಂಧನಕ್ಕೊಳಗಾಗುವುದಿಲ್ಲ ಅನ್ನೋದು ಒಟ್ಟು ಶ್ಲೋಕದ ಭಾವ. ಅದರ ವಿಶೇಷ ಚಿಂತನೆಯನ್ನ ಮತ್ತೆ ಮುಂದಿನ ಪದ್ಯಾನುಸಂಧಾನದಲ್ಲಿ ಮಾಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಂ ಅಸ್ತು.